ಎಕ್ಸಸೈಸ್ 1.1 ಹೌದಾ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಲೆಟರ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಆ್ಯಂಡ್ ಗಿವ್ ರೀಸನ್ ಫಾರ್ ದ ಸ್ಟೆಪ್ ಇನ್ವಾಲ್ವ್ಡ್. ಹೌದಾ, ಅಂದರೆ ಇಲ್ಲಿ ಕೆಲವೊಂದು ಲೆಟರ್ಸ್ಗಳನ್ನು ಕೊಟ್ಟಿದ್ದಾನೆ. ಆ ಲೆಟರ್ಸ್ಗಳನ್ನು ನಾವು ವೇರಿಯೇಬಲ್ ಅಂತ ಕರಿತಾ ಇದ್ದೀವಿ. ಅಲ್ಜಿಬ್ರಾ ಹೋದರೆ ಆ ಲೆಟರ್ಸ್ ವ್ಯಾಲ್ಯೂ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹೌದೋ ಇಲ್ಲೋ? ಓಕೆ, ಈಗ ಎಕ್ಸಸೈಸ್ 1.1ನಲ್ಲಿ ನಾವು ಫಸ್ಟ್ ಕ್ವಶನನ್ನು ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಲೆಟರ್ಸ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಆ್ಯಂಡ್ ಗಿವ್ ರೀಸನ್ ಫಾರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. ಓಕೆ, ದಟ್ ಫಸ್ಟ್ ಒನ್ ಈಸ್ 3a + 2 5. ದ ಆನ್ಸರ್ ಈಸ್ B2. ಅಂದರೆ ಇಲ್ಲಿ ಎ ಅಂತಕ್ಕಂಥದ್ದು ಮತ್ತು ಬಿ ಅಂತಕ್ಕಂಥ ಎರಡು ಲೆಟರ್ಸ್ದು ವ್ಯಾಲ್ಯೂ ಫೈಂಡ್ ಮಾಡಬೇಕಾಗಿದೆ. ಈ ಪ್ರಾಬ್ಲಮಿಂದ ನಾವು ಈ ಎರಡು ಲೆಟರ್ಸ್ನ ಎ ಹಾಗೂ ಬಿ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ನೋಡೋಣ ಏನಿದೆ ಅಂತ. ಓಕೆ, ಏನು ಮಾಡಬೇಕಾಗಿದೆ? ನಾವು ಪ್ಲಸ್ ಮಾಡಬೇಕಾಗಿದೆ. ಪ್ಲಸ್ ಮಾಡಿದಾಗ ಎ ವ್ಯಾಲ್ಯೂವನ್ನು 5ಅಲ್ಲಿ ಪ್ಲಸ್ ಮಾಡಿದರೆ ನಮಗೆ ಯೂನಿಟ್ ಪ್ಲೇಸಲ್ಲಿ ಬರಬೇಕು. ಹಾಗಾದರೆ ನೋಡೋಣ. ಓಕೆ, ನಮಗೆ 2 ಬರಬೇಕು. ಹೌದಾ, ಎನಲ್ಲಿ 1 ವ್ಯಾಲ್ಯೂ ಹಾಕಿದರೆ 1 + 5 6 ಆಗುತ್ತೆ, ಬರೋದಿಲ್ಲ. ಎನಲ್ಲಿ 2 ವ್ಯಾಲ್ಯೂ ಹಾಕಿದರೆ 2 + 5 7 ಆಗುತ್ತೆ, 2 ಬರೋದಿಲ್ಲ. ಎ ವ್ಯಾಲ್ಯೂವಲ್ಲಿ 3 ಹಾಕಿದರೆ 3 + 5 8 ಆಗುತ್ತೆ, 2 ಬರೋದಿಲ್ಲ. ಎನಲ್ಲಿ 4 ವ್ಯಾಲ್ಯೂ ಹಾಕಿದರೆ 4 + 5 9 ಆಗುತ್ತೆ, ಹಾಗಾದರೆ 2 ಬರೋದಿಲ್ಲ. ಎನಲ್ಲಿ 5 ಹಾಕಿದರೆ 5 + 5 10 ಆಗುತ್ತೆ. ಅಂದರೆ 10 ಅಂದರೆ ಯೂನಿಟ್ ಪ್ಲೇಸ್ ವ್ಯಾಲ್ಯೂವನ್ನು ನಾವು ನೋಡಬೇಕು. ದಟ್ ಈಸ್ ನಾಟ್ ಈಕ್ವಲ್ ಟು 2. ಓಕೆ, ದ ನೆಕ್ಸ್ಟ್ ಅಲ್ಲಿ ನೋಡೋಣ. ಎನಲ್ಲಿ 6 ಹಾಕಿದರೆ 6 + 5 ದಟ್ ಈಸ್ 6 + 5 ದಟ್ ಈಸ್ 11. 11 ಅಂದರೆ 1's ಪ್ಲೇಸಲ್ಲಿ ಏನಿದೆ? 1 ಇದೆ. ಸೊ ಅದು ಕೂಡ ಆಗ್ತಾ ಇಲ್ಲ. ಹಾಗಾದರೆ ನಾವು ನೆಕ್ಸ್ಟ್ ನಂಬರ್ 7ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 7 + 5 ಈಸ್ 12. ಹಾಗಾದರೆ 1's ಪ್ಲೇಸ್ನಲ್ಲಿ 2 ಸಿಕ್ತು. ಹೌದಾ? ಓಕೆ, ಅಂದರೆ ನಾನೀಗೇನು ಮಾಡ್ತಾ ಇದ್ದೀನಿ? ಎ ವ್ಯಾಲ್ಯೂವನ್ನು 7 ಅಂತ ತಗೊಳ್ತಾ ಇದ್ದೀನಿ. ಎ ವ್ಯಾಲ್ಯೂವನ್ನು 7 ಅಂತ ತಗೊಳ್ತಾ ಇದ್ದೀನಿ. 7 ದೆನ್ 5. ನಿಮಗೆ ಇಲ್ಲಿ 2 ಸಿಗ್ತಾ ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಈ ಬಿ ವ್ಯಾಲ್ಯೂವನ್ನು ನಮಗೆ ಬೇಕು. ಓಕೆ, 5 + 7 ಈಸ್ 12, ಕ್ಯಾರಿ 1. ಹೌದು? ಓಕೆ, ಈಗ ಈ ಬಿ ವ್ಯಾಲ್ಯೂ ಕೂಡ ಬೇಕಲ್ಲ. 2 + 3 + 1 ಹೌದಲ್ಲ? 2 + 3 + 1 2 + 3 + 1 ಎಷ್ಟಾಯಿತು? 6 ಆಯಿತು. ಹಾಗಾದರೆ ಬಿ ಈಸ್ ಈಕ್ವಲ್ ಟು 6. ಬಿ ಈಸ್ ಈಕ್ವಲ್ ಟು 6. ಓಕೆ, ಏನು ಬಂತು? ಬಿ ವ್ಯಾಲ್ಯೂ ಈಸ್ 6. ಆದರೆ ಇಲ್ಲಿ ಬರೀಲ್ಲ, ನಿಮ್ಗೆ ಗೊತ್ತಾಯ್ತು ಈಗ ಏನು? ಎ ಈಸ್ ಈಕ್ವಲ್ ಟು 7 ದೆನ್ ಬಿ ಈಸ್ ಈಕ್ವಲ್ ಟು 6. ಎ ಈಸ್ ಈಕ್ವಲ್ ಟು 7, ಬಿ ಈಸ್ ಈಕ್ವಲ್ ಟು 6. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. 4a + 9 8 ದಟ್ ಈಸ್ ಈಕ್ವಲ್ ಟು CB3 ಅಂತ ಇದೆ. ಹೌದಲ್ಲೋ? ನೋಡೋಣ. ಎ ವ್ಯಾಲ್ಯೂವಲ್ಲಿ 8ಅನ್ನು ಆ್ಯಡ್ ಮಾಡಿದರೆ ನಮಗೆ ಆನ್ಸರ್ 3 ಬರಬೇಕು. ಅಂದರೆ 1's ಪ್ಲೇಸಲ್ಲಿ 3 ಬರಬೇಕು. ಓಕೆ, ಎ ವ್ಯಾಲ್ಯೂವನ್ನು 1 ಹಾಕ್ತಾ ಇದ್ದೀನಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಮಾಡ್ಕೊತಾ ಹೋಗ್ತಾ ಇದ್ದೀನಿ. 1 + 8 ಈಸ್ 9, ಸೊ ಇಟ್ ಈಸ್ ನಾಟ್ 9. ಹಾಗಾದರೆ ನೆಕ್ಸ್ಟ್ ವ್ಯಾಲ್ಯೂವನ್ನು ಟ್ರೈ ಮಾಡೋಣ. 2 ಹಾಕೋಣ. 2 + 8 ಈಸ್ 10,
So it is not equal to 1's place value 3. So next number try madona. A value is 3. 3 plus 8 is 11. So it is not equal to 1's place value is not equal to 3. Next value try madona. 4 hakona. So 4 hakidre 4 plus 8 is 12. So 1 place value is not equal to again 3. So next number anna try madona. That is 5. 5 plus 8 is 13. Yes, 1's place value ಏನಾಯಿತು ನಮಗೆ 3 ಬಂತು ಹೌದಾ. ಸೊ a value is 5. a value is 5. we got the a value. ಓಕೆ, ಹಾಗಾದರೆ ನೆಕ್ಸ್ಟ್ ಅಲ್ಲಿ ನೋಡೋಣ. a ವ್ಯಾಲ್ಯೂ 5 ಬಂದ್ಬಿಡ್ತು. 5 ಪ್ಲಸ್ 8 ಈಸ್ 13. 5 plus 8 is 13. ಓಕೆ, 13 ಅಂದರೆ ಒಂದು ಕ್ಯಾರಿ ಬಂತು. ಸೊ ಇಲ್ಲಿ 10's ಪ್ಲೇಸಲ್ಲಿ ಒಂದು ಕ್ಯಾರಿ ಬಂದರೆ ಈಗ ಬಿ ವ್ಯಾಲ್ಯೂ ಏನಾಗಬಹುದು ನೋಡೋಣ. ದಟ್ ಈಸ್ 1 ಪ್ಲಸ್ 4 ಪ್ಲಸ್ 9 ಅಂತ ಇದೆ. 1 ಪ್ಲಸ್ 4 ಪ್ಲಸ್ 9 ಅಂದರೆ 9. 1 ಪ್ಲಸ್ 4 5. 5 ಪ್ಲಸ್ 9 14. ಹಾಗೆ ಕ್ಯಾರಿ ದಟ್ 4 ಕ್ಯಾರಿ 1. ನೆಕ್ಸ್ಟಲ್ಲಿ ಏನೂ ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ 14 ಅಂತ ಬರ್ಕೋಬೋದು. ಅಂದರೆ ಇಲ್ಲಿ 1 4 3. ಓಕೆ, 1 4 3 ಅಂದರೆ ಈಗ ವ್ಯಾಲ್ಯೂಸ್ಗಳನ್ನು ನೋಡೋಣ. ಬಿ ಈಕ್ವಲ್ಸ್ ಟು 4, ಸಿ ಈಕ್ವಲ್ಸ್ ಟು 1. got it?